ಚಡಚಣ ತಾಲೂಕಿನ ಗೋಡಿಯಾಳ ಮತ್ತು ಚಡಚಣ ಕೆರೆಗೆ ಮಳೆಗಾಲದಲ್ಲಿ ಮಳೆ ನೀರು ಮಾತ್ರ ಸ್ವಲ್ಪ ಬರುತ್ತದೆ. ಆದರೆ ಕೆರೆ ತುಂಬುವ ಯೋಜನೆ ಇದ್ದರೂ ಕೂಡ ಇತ್ತ ಕಡೆ ಯಾರೊಬ್ಬರು ಕೂಡ ಗಮನ ಹರಿಸಿಲ್ಲ. ಅಧಿಕಾರಿಗಳು ಮತ್ತು ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇವರಿಗೆ ಕೆರೆ ತುಂಬಿದ್ದು ರೈತರು ನೋಡಲೇ ಇಲ್ಲ. ಯಾವಾಗಾದರೂ ಸ್ವಲ್ಪ ಕೆರೆಗೆ ನೀರು ಬಿಡುತ್ತಾರೆ, ಅದು ಸರ್ಕಾರಕ್ಕೆ ಹೇಳಿಕೆ ಮಾತ್ರ. ಅಂತೂ ರೈತರು ಅಧಿಕಾರಿಗಳು ಕರೆ ಮಾಡಿದಾಗ ಕೆರೆಗೆ ಯಾವ ನೀರು ಬಿಡ್ತೀರಾ ಸರ್ ಎಂದು ಕೇಳಿದರೆ ಸ್ವಲ್ಪ ಕಾಯಿರಿ ಬರುತ್ತೆ, ಹಲವು ಕಾರಣಗಳನ್ನು ಹೇಳಿ ಫೋನ್ ಕಟ್ ಮಾಡ್ತಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರು ಈ ಸಂದರ್ಭದಲ್ಲಿ ಮಾತಾಡಿ ಹೆಸರಿಗೆ ಮಾತ್ರ ಕೆರೆ ತುಂಬುವ ಯೋಜನೆ ಇದೆ ಎಂದರು. ಯಾವಾಗಾದರೂ ಒಂದು ಸಲ ಈ ಯೋಜನೆಯಲ್ಲಿ ಕೆರೆಗೆ ತುಂಬಿಸಿ ದಯಮಾಡಿ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಸಮಸ್ಯೆ ನೋಡಿ ಸರ್, ವರ್ಷ ಇವರು ನೀರೇ ಬಿಡಂಗಿಲ್ಲ ಕೆರೆಗೆ. ಯಾವಾಗ್ರೂ ತಿಂಗಳ ಒಂದಿನ 2 ದಿನ ಬಿಟ್ಟಾಗ ಮಾಡ್ತಾರೆ, ಮುಂದೆ ನೀರೇ ಬಿಡಲ್ಲ. ಏನಾಗ್ಯದಂದ್ರೆ ಬೇರಿಗೆ ಹೋಗ್ಯದ, ಏನಾದ್ರ ಮೋಟ್ರ್ ಸುಟ್ಟದ, ಇಲ್ಲ ಅಂತ AC ಸುಟ್ಟದ, ಇಲ್ಲ ಅಂತ ಟೆಂಡ್ರಿ ಆಗಿಲ್ಲ. ಇವು ಎಲ್ಲ ಅದಕ್ಕೆ ಸ್ಪೆಷಲ್ ಕರೆಂಟ್ ಇರ್ತದ, ಮತ್ತು ಡಬಲ್ ಮೋಟ್ರ್ ಇರ್ತಾವ. ಇವು ದೊಡ್ಡ ಯಾವ ಪೈಪ್ಲೈನ್ ಇವು ಗೋರ್ಮೆಂಟ್ದು ಅವು ಮೋಟ್ರು ಇದಕ್ಕೆ ಚಾಲು ಆಗಂಗಿಲ್ಲ. ಸುಮ್ಮನೆ ಯಾವಾದ್ರೂ ನೀವು ಹೇಳ್ತಾರೆ ಕೇಳಂಗಿಲ್ಲ. ಯಾವ ಆಫೀಸರ್ ಯಾವ್ದು ಫಾರೂಕ್ ಅಂತ ಆಫೀಸರ್ ಅದಾರ, ಅವ್ರ ಈ ಕಡೆ ತಿರುಗಿ ನೋಡಂಗಿಲ್ಲ. ಯಾನ್ ಫೋನ್ ಹಚ್ಚಿದ್ರು ಅದ್ರ ರಿಪ್ಲೈನೇ ಮಾಡಲ್ಲ. ಹೇಳ್ತಾರೆ ಏನೋ ಟೆಂಡರ್ ಆಗ್ಬೇಕ್ರಿ, ಅವಾಗ ಆಗ್ತದ, ನಾವೇನು ಮಾಡ್ಲಿಕ್ಕೆ ಆಗ್ತದ. ಮತ್ತಿಂದ ಬೇಜವಾಬ್ದಾರಿ ಆಫೀಸರ್ ಇಲ್ಲಿ ಯಾಕೆ ಇಲ್ಲಿ ಕುಡಿಯ ಕೆರೆ ನೋಡ್ರಿ ನೀವು, ನೀರು ಇರ್ಲಾಕ ಈಗ ಮಳಿದಿಂದ ಒಂದು 4 ತೊಡಿ ನೀರು ಬಂದದ. ತುಂಬುದು ಯೋಜನೆ ಇದ್ದು ತುಂಬಂಗಿಲ್ಲ. ಸಂಬಂಧಪಟ್ಟ ಆಫೀಸರ್ಗಳನ್ನು ಇಲ್ಲಿ ಕೇರ್ ಮಾಡಂಗಿಲ್ಲ, ಯಾರು ನೋಡಂಗಿಲ್ಲ. ಮತ್ತು ನೀರು ತುಂಬ ಯೋಜನೆ ಅದೊಂದು ಇಡೀ ಕನ್ನಡ ಈ ತಾಲೂಕು ಎಲ್ಲ ತಾಲೂಕು ಎಲ್ಲ ಜಿಲ್ಲೆದ ಎಲ್ಲ ಕೆರೆಗಳು ಎಲ್ಲ ತುಂಬಲಿಕ್ಕೆ ಚಾಲು ಅದ. ಇದೇ ಯಾಕೆ ಬಂದಿರ್ತದ, ಈ ಚಡಚಣ ಗೋಡೆ ಕೆರೆಗಳು ಇವು ಯಾಕೆ ಬಂದವು? ಭೀಮಾ ನದಿಯಲ್ಲಿ ಇಲ್ಲಿಂದ 10-12 ಕಿಲೋಮೀಟರ್ ಬರೀ. ಸರಿ, ಹಾಕಿ ಚಾಲು ಮಾಡಬೇಕಲ್ಲ, ಆಗಿದಲ್ಲಕ್ಕೆ ಬರೋದಕ್ಕೆ. ಅಲ್ಲಿ ಮ್ಯಾಗಿನ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಅವ್ರು ಹೇಳ್ತಾರೆ, ಎಲ್ಲ ಕಡೆ ಎಲ್ಲ ಚಾಲು ಅದ, ಎಲ್ಲ ಮಾತಾಡ್ತಾರೆ. ಕೆಲವು ಮೀನುಗಾರಿ 300 ಹೆಕ್ಟೇರ್ ಇದ್ದದ್ದು 1500 ಹೆಕ್ಟೇರ್ ಮಾಡ್ತೀನಿ ಮಾಡಿ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ಎಲ್ಲೇನಿಲ್ಲಿ ಇಲ್ಲ. ಸರಿ, ಇದು ಈ ನೀರಲ್ಲಿ ಯಾವ್ದಾದ್ರು ಕೆರೆ ಒಂದ್ಸಲ ಕೆರೆ ತುಂಬಿದೆಯಾ? ಎಲ್ಲಿ ಒಮ್ಮೆ ಇಲ್ಲೇ ಟೆಂಡರ್ ಯಾವಾಗಲೇ ಪೈಪ್ಲೈನ್ ಯಾವಾಗ ಹಿಡಿದು ಒಮ್ಮೆ ಇಲ್ಲೇ. ಮೊನ್ನೆ ಮುಖ್ಯಮಂತ್ರಿ ಅವರು ಇಂಡಿ ಬರ್ತಾನಂದ್ರೆ ಆ ದಿನ 1-2 ದಿನ ಚಾಲು ಮಾಡ್ರೆ ಅವ್ರು ಬಂದಿನ ಚೇಂಜ್ ಬಂದ್ ಮಾಡಿಬಿಟ್ರು. ಮತ್ತು ಅದಕ್ಕೆ ಮೊದಲು ಇಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟ ಬೆಂಗಳೂರಿನಿಂದ ಆಫೀಸರ್ ಬಂದಾರ ಚಡಚಣಕ್ಕೆ, ಅವಾಗ 1-2 ದಿನ ಚಾಲು ಮಾಡ್ತಾರೆ. ತಿಂಗಳ 2 ದಿನ ಇಲ್ಲ 3 ದಿನ ಚಾಲು ಮಾಡ್ತಾರೆ, ಬಂದೇ ಇರ್ತದೆ. ಅದು ಎದಕ್ಕಿದು ಅದಕ್ಕೆ ಹೇಳಿದ್ದು ಸಾಕಾಗಿರ್ತದೆ. ಡಿಮಾಂಡ್ ಛತ್ರಿ ಗೋಡಿಯಾಳ ಚಡಚಣ ತಾಲೂಕಿನ ಗೋಡಿಯಾಳ ಕೆರೆ ನೋಡಿದೀವಿ ಮತ್ತು ಶುದ್ಧ ಚಡಚಣೂರ ಕೆರೆ ನೋಡ್ತಾ ಇದೀವಿ. ಮತ್ತೆ ಏತ ನೀರಾವರಿ ನೋಡಿ ಯಾವಾಗಾದ್ರೂ ಬರುತ್ತೆ. ಈ ನೀರಿಂದ ಯಾವಾಗಾದ್ರೂ ಒಂದು ಸಲ ಆದ್ರೂ ಈ ಕೆರೆ ತುಂಬಲಿಲ್ಲ ಅಂತ ಈ ರೈತರು ಹೇಳ್ತಾ ಇದಾರೆ. ರೈತರೆಲ್ಲ ಇಲ್ಲಿ ಬಂದಿದ್ದಾರೆ, ನೋಡಿದಿರಲ್ಲ ನೋಡಿ. ನೋಡಿದ್ರಲ್ಲ, ರೈತರಿಗೆ ಮಂದಹಾಸ ಮೂಡಿಸಬೇಕಂತ ಬರೀ ಹೆಸರಿದೆ, ಆದ್ರೆ ಮೂಡಿಸ್ತಾ ಇಲ್ಲ. ಈ ಕೆರೆ ತುಂಬುತ್ತೆ ಅಂತ ಬರೀ ಆಶ್ವಾಸನೆ ಇದೆ, ಆದ್ರೆ ಈ ಒಂದು ಸಲ ಆದ್ರೂ ಈ ಕೆರೆ ತುಂಬಲಿ ಅಂತ ರೈತರು ಹೇಳ್ತಾ ಇದಾರೆ. ಆದಷ್ಟು ಬೇಗನೆ ಇದ್ರ ಮೇಲೆ ಅಧಿಕಾರಿಗಳು ಅಥವಾ ಶಾಸಕರು ಸರ್ಕಾರ ಗಮನ ಹರಿಸಬೇಕು.